ಇಷ್ಟು ಸಲವೂ ಬಂದದ್ದು ಕೆಳಗಿರುವ ಕಾಲದಲ್ಲೇ ಬಂದದ್ದು. ಪೆಟ್ಟಿರುವುದೇ ಯೋಗ ನೀನು. ಹೌದು, ಈಗಲೂ ನಾ ಕೆಳಗೆ ನೀ ಮೇಲೆ ಮಾಡ್ಬೇಕು ಅಂತಲೇ ಬಂದಿದ್ದೇನೆ. ಆದ್ರಿಂದ ಈಗ ಜಾಗೃತನಾಗಿ ಕೇಳು. ನನ್ನ ಹೆಂಡತಿಯನ್ನ ಪರಿಪರಿಯಾಗಿ ಬೇಡಿಕೊಂಡಾಗಲೂ ಕೊಡದೇ ಇರುವ ನೀನು ಇನ್ನೂ ಅದೇ ಹಠ ಮಾಡಿದೆ ಅಂತಾದ್ರೆ ಜಾಗ್ರತೆ. ಮನಸ್ಸು ಬಾರದೆ. ಯಾಕೆ ಮನಸ್ಸು ಬರುವುದಿಲ್ಲ? ನನ್ನ ಹೆಂಡತಿಯನ್ನು ಬಿಟ್ಟುಕೊಡುವಲ್ಲಿ ನಿನ್ನ ಔಧಟ್ಯ ಯಾಕೆ? ಎಲ್ಲಿಯಾದ್ರೂ ಇವತ್ತು ನೀ ನನ್ನ ಹೆಂಡತಿಯನ್ನು ಕೊಡ್ಲಿಲ್ಲ ಅಂತ ಆದ್ರೆ ನೀನು ಕೇಳುವುದಿಲ್ಲಲ್ಲ, ಮತ್ತೆ ಕೇಳುವುದಿಲ್ಲ. ನೀ ಕೆಟ್ಟೋಗ್ತಿ ಅಂತ ಹೇಳಿಲ್ಲ. ಹಾಗಲ್ಲ. ಹಾಗಾದ್ರೆ ನಿನ್ನ ಹೆಂಡತಿಯನ್ನು ನಾನು ಇಟ್ಟುಕೊಂಡದ್ದು ಯಾಕೆ ಎನ್ನುವ ಪ್ರಶ್ನೆಗೆ ನಾವು ಹೋಗಬೇಕಾಗ್ತದೆ. ಹೋಗು. ಹೌದಾ? ಹೌದು ಹೌದು. ನಿನಗೆ ನಾನೇ ಮದುವೆ ಮಾಡಿಸಿದವ. ಹೌದು, ಅಪ್ಪನ ಸ್ಥಾನದಲ್ಲಿ. ಉರುಮೆಯ ಮೇಲೆ ನನಗೆ ಪ್ರೀತಿ ಇದ್ರೆ, ಉರುಮೆ ನನಗೆ ಬೇಕು ಎನ್ನುವಂತಹ ಕಾಂಕ್ಷೆ ಇದ್ರೆ ನಿನಗೆ ನಾನು ಮದುವೆ ಮಾಡಿಸುತ್ತಿದ್ದೇನೆ. ಇಲ್ಲಪ್ಪ. ಹಾಗಾದ್ರೆ ನಿನಗೆ ಮದುವೆ ಮಾಡಿಸಿದ್ದು ಯಾಕೆ, ಹೇಗೆ, ಏನು? ಆಗ ನಾನು ನೀನು ಇಬ್ರು ಒಳ್ಳೆ ಭ್ರಾತೃತ್ವದಲ್ಲಿದ್ದದ್ದು. ಹೌದಾ? ಹೌದು. ಭ್ರಾತೃತ್ವದಲ್ಲಿರುವ ಕಾರಣ ನನ್ನ ತಮ್ಮನಿಗೊಂದು ವಧುವಾಗಬೇಕು ಅಂತ ನಾ ಮದುವೆ ಮಾಡಿಸಿದೆ. ಹೊಣೆಗಾರಿಕೆ ಅಷ್ಟಲ್ಲೆಲ್ಲ ಸರಿ ಮಾಡಿದ್ದೆ. ಹಾಗಾದ್ರೆ ಯಾಕೆ ತಪ್ಪಿತ್ತು ನಮ್ಮ ಬಾಂಧವ್ಯ? ಯಾಕೆ ಹಾಳು ಮಾಡ್ಕೊಂಡೆ? ನಾನು ಹಾಳು ಮಾಡಿಕೊಂಡದ್ದಲ್ಲ, ಹಾಳು ಮಾಡುವುದಕ್ಕೆ ಕಾರಣ ಸ್ಥಾನದಲ್ಲಿ ನೀನಿರುವುದು. ನಾ ಏನ್ ತಪ್ಪು ಮಾಡಿದ್ದೇನೆ? ಮಾಯಾವಿಯನ್ನು ಯುದ್ಧಕ್ಕೆ ಎದುರಿಸಿ ಹೌದು ಅವನನ್ನು ಓಡಿಸಿಕೊಂಡು ಹೋಗಿ ಇಬ್ರು ಹೋಗಿದ್ದು. ಅವ ಗವಿಯ ಒಳಗೆ ಹೋದವಾಗ ನೀನೇನು ಹೇಳಿದೆ? ನಾನು ಬರ್ತೇನೆ ಅಂತ ಹೇಳಿದೆ. ನಾನು ಬೇಡ ತಮ್ಮ ಹೇಳಿದ್ದೆ. ನೀನಿಲ್ಲಿರು. ಎಲ್ಲಿರು ಅಂತ ಹೇಳಿದೆ? ಹೊರಗೆ ಇರು. ಆಮೇಲೆ ಏನ್ ಹೇಳಿದೆ? ನನ್ನ ಪಾದ ಮುಟ್ಟಿ ಆಣೆ ಮಾಡು. ಒಳಗೆ ಬರುವುದಿಲ್ಲ ಅಂತ. ಒಳಗೆ ಬರಬೇಡ ಮಾತ್ರ ಅಲ್ಲ, ಇಲ್ಲಿಂದ ನೀನು ಕದಲಬೇಡ. ಅಂದ್ರೆ ಒಳಗೆ ಇಲ್ಲಿಂದ ಕದಲಬೇಡ ಅಂತ ಹೇಳಿದ್ದಲ್ವ? ಅಲ್ಲ, ನೀನು ಬರಬೇಡ, ನೀನು ಇಲ್ಲಿ ನಿಂತಿರು. ನನ್ನ ಪಾದ ಸಾಕ್ಷಿಯಾಗಿ ಇಲ್ಲಿಂದ ಮುಂದೆ ಬರಬೇಡ ಬರಬೇಡ ಅಂತ ನಾನು ಆಣೆ ಮಾಡಿಸಿದೆ. ಹೇಳಿದ್ದು. ನಾನು ಒಳಗೆ ಹೋದೆ. ಒಳಗೆ ಹೋದದ್ದು ಸಾಧಾರಣ 1 ವರ್ಷದ ಕಾಲ ಮಾಯಾವಿಯಲ್ಲಿ ಯುದ್ಧ ನಡೆಯಿತು. ಹೌದು, ನೀನು ಹೊರಗೆ ಬರಲಿಲ್ಲ, ಮಾಯಾವಿ ಹೊರಗೆ ಬರಲಿಲ್ಲ. ಇಲ್ಲ, ಯಾಕಂದ್ರೆ ಹೋರಾಟ ನಡೀತಲೇ ಇತ್ತು. ಒಳಗೆ ಹೋಗುವಾಗ ಒಬ್ಬ, ಅಲ್ಲಿ ಬಹಳಷ್ಟು ಮಂದಿಗಳಿದ್ದರು ಒಳಗೆ, ಅವನ ಸಂತಾನವೇ ಅಲ್ಲಿತ್ತು. ಅವರನ್ನೆಲ್ಲ ಮುಗಿಸಿ ನಾನು ಹೊರಗೆ ಬರುವಾಗ ನಾನು ಹೋದ ದಾರಿ ಮುಚ್ಚಲ್ಪಟ್ಟಿತ್ತು. ಯಾಕೆ? ನಾನೇ ಬಂಡೆಯನ್ನು ಅಡ್ಡಲಾಗಿರಿಸಿದ್ದೆ. ಹೌದಾ? ಹೋದಣ್ಣ ಏನಾಗಿದ್ದಾನೆ ಅಂತ ಗೊತ್ತಿಲ್ಲ. ಇಲ್ಲ ಇಲ್ಲ, ನೀವು ಊಹಿಸಿಕೊಂಡಿರಬಹುದು ಏನೋ. ಆದರೂ ತೆರೆದಿರುವ ದಾರಿ ನಿನ್ನ ಮೂಲಕವಾಗಿ ಬಂಧಿಸಲ್ಪಟ್ಟಿತು. ಹೇಗೋ ನಾನು ಹೊರಗೆ ಬಂದೆ, ಎಂತದ್ದೋ ಮಾಡಿ ಊರು ಸೇರಿದೆ. ಆಗ ನೀನ್ ಏನ್ ಮಾಡ್ತಿದ್ದೆ? ನನ್ನ ಪ್ರಥಮ ನೋಟ ನೋಡುವಾಗ ನಾನು ಸಿಂಹಾಸನದ ಮೇಲೆ ಕುಳಿತಿದ್ದೆ. ಯಾರೆಲ್ಲ ಇದ್ರು ನಿನ್ನೊಟ್ಟಿಗೆ? ನನ್ನ ಹೆಂಡತಿಯೂ ಇದ್ಲು. ನಿನ್ನ ಹೆಂಡತಿಯೂ ಇದ್ದಳು? ಜೊತೆಯಲ್ಲಿ ನಿನ್ನ ಹೆಂಡತಿಯೂ ಇದ್ಲು. ಹೌದಾ? ಇದು ನನ್ನ ಕ್ರೋಧಕ್ಕೆ ಕಾರಣ. ಏನ್ ತಪ್ಪಾಯ್ತು? ಕ್ರೋಧದಿಂದ ಕಾಮ ಬೇರೆ, ಕಾಮದಿಂದ ಕ್ರೋಧ ಬೇರೆ. ಈಗ ನನಗೆ ಆಗುತ್ತಾ ಇರುವುದು ಕ್ರೋಧದಿಂದ ಕಾಮ. ಯಾಕೆ? ಯಾವಾಗ ನನ್ನ ಹೆಂಡತಿಯನ್ನು ನಾನು ಜೀವಂತ ಇರುವಾಗಲೇ ತನ್ನ ಬಳಿಯಲ್ಲಿ ಇರಿಸಿಕೊಂಡನೋ, ಅದಕ್ಕಾಗಿ ಸುಗ್ರೀವ ಜೀವಂತ ಇರುವಾಗಲೇ ಅವನ ಹೆಂಡತಿಯನ್ನು ನನ್ನ ಬಳಿಯಲ್ಲಿ ಇರಿಸಿಕೊಳ್ಳಬೇಕು ಎನ್ನುವುದು ಒಂದು ಅನುಮಾನ ಬರ್ತದೆ. ಒಬ್ಬ ಏನಾಗಿದ್ದಾನೆ ಎನ್ನುವಂತಹ ವಿಶ್ವಾಸವನ್ನು ನಾವು ಕಳ್ಕೊಂಡಾಗ ಬಹಳಷ್ಟು ಹೆದರಿಕೆಯೂ ಆಗುತ್ತದೆ. ನನಗಾದದ್ದೇ. ನಿನಗಾದದ್ದರಲ್ಲಿ ನನಗೇನು ಬೇಸರ ಇಲ್ಲ. ನಿನಗೆ ಬೇಸರ ಇಲ್ಲ ಇದ್ರು ನನಗಾದದ್ದು. ಹೌದಾ? ನಿನಗೆ ಆಯಿತು ಯಾಕೆ ಅಂತ ನನ್ನ ಪ್ರಶ್ನೆಯೂ ಇಲ್ಲ. ಬೇಸರ ಆದೀತು. ಒಂದು ವೇಳೆ ನನ್ನ ಅಣ್ಣ ಹೋದ, ಬರಲಿಲ್ಲ, ಅಯ್ಯೋ ಅವನಿಗೆ ಎಂತ ಆಘಾತ ಆಗಿ ಹೋಯಿತೋ, ಇನ್ನೇನಾಗ್ತದೋ ಎನ್ನುವ ಗೊಂದಲಕ್ಕೆ ನೀನು ಸಿಕ್ಕಿ ಬಿದ್ದಿರಬಹುದು. ಆದ್ರೆ ನಿನಗೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಬಹಳಷ್ಟು ಸಮಯ ಇತ್ತು. ಊರು ಸೇರಿ ಹಿರಿಯರಲ್ಲಿ ಮಾತಾಡಿ ನಮಗೆ 77 ಕೋಟಿ ಕಪಿನಾಯಕರಿಂದ ಸೇರಿದ 18 ಅರ್ಬುದ ವಾನರ ಸೇನೆ ಇದೆ, ಎಲ್ಲ ಒಟ್ಟು ಮಾಡಿಕೊಂಡು ಬಂದು ಆ ಗುಹೆಯನ್ನು ಅಗೆದು ತೆಗೆದಾದರೂ ಈ ಪ್ರಪಂಚವನ್ನೇ ಅಡಿಮೇಲು ಮಾಡಬಹುದಾದಂತಹ ಸಾಮರ್ಥ್ಯ ವರ್ತಮಾನ ಕಾಲದಲ್ಲಿ ನಮ್ಮ ವೀರರಿಗುಂಟು. ಎಲ್ಲಿದ್ದಾನೆ ಮಾಯಾವಿ? ಅಲ್ಲ, ಮಾಯಾವಿ ನಮ್ಮಣ್ಣನನ್ನು ಕೊಂದಿದ್ದಾನೆ ಅಂತ ಇದ್ರೆ ನಮ್ಮ ಅಣ್ಣನ ಕಳೆ ಬರಹವಾದರೂ ಎಲ್ಲಿದೆ ಎನ್ನುವುದನ್ನು ನೀನು ಹುಡುಕಿಸಲಿಲ್ಲ. ನೀನು ಕೇವಲ ಅಧಿಕಾರದ ಲಾಲಸೆಯಿಂದ ಪೀಠವನ್ನು ಏರಿ ನನ್ನ ಮಡದಿಯನ್ನು ನಿನ್ನ ಆಳ್ವಿಕೆಗೆ ಒಳಪಡಿಸಿ ಸಾಮ್ರಾಜ್ಯವನ್ನು ಸುಖದಿಂದ ಆಳುವುದಕ್ಕೆ ತೊಡಗಿದೆ ನೀನು. ಆ ಕ್ರೋಧವೇ ಈ ಕಾರಣವಾಗಿ ನಿನಗೆ ಈ ತರನಾದಂತಹ ಕಷ್ಟವನ್ನು ಕೊಟ್ಟಿದೆ ಸುಗ್ರೀವ. ಅಂದ್ರೆ ನೀನೀಗ ಇವತ್ತು ಕೇಳಿದಷ್ಟು ಸಹನೆಯಿಂದ
ಮೊದಲ ದಿವಸ ಬಂದಾಗಲೇ ಇಷ್ಟು ಪ್ರಶ್ನೆ ಮಾಡಿದ್ದಾದ್ರೆ ಈ ಪ್ರಸಂಗ ಇಷ್ಟು ಮುಂದೆ ಬರುವುದೇ ಇಲ್ಲವಾಗಿ. ಆ ದಿವಸ ನೀನು ನನಗೆ ಒಂದಾದ್ರೂ ಮಾತಾಡ್ಲಿಕ್ಕೆ ಬಿಟ್ಟಿದ್ದೀಯ? ನಾನು ನಿನ್ನ ಕಾಲು ಹಿಡಿಯುವುದಕ್ಕೆ ಬಂದ್ರೆ ಕಾಲು ಹಿಡಿಯುವುದಕ್ಕೆ ಬಿಟ್ಟಿದ್ದೀಯ? ನಿನಗೆ ಕೈ ಮುಗಿಯುವುದಕ್ಕೆ ಬಂದ್ರೆ ನನಗೆ ಅವಕಾಶ ಕೊಟ್ಟಿಲ್ಲ ಅಣ್ಣ. ಒಂದು ಒಂದು ಇಲ್ಲ. ಯಾಕೆ ಕೇಳು? ಓದಲ್ಲೇ ಓದ್ ಬಿಟ್ಟಿದ್ದೀಯ. ಯಾಕೆ ಕೇಳು? ಕ್ಷಮೆಗೆ ಅರ್ಹನಲ್ಲದೆ ಇದ್ದವ ಕಾಲು ಹಿಡಿದ್ರೆ ಹಿಡಿದ ಕಾಲಿಗೆ ಹಿಡಿದವನಿಗೆ ಏನ್ ಕೊಡ್ಬೇಕು? ಸತ್ಯಾಸತ್ಯತೆ ವಿಮರ್ಶೆ ಮಾಡದೆ ಒಪ್ಪಿಕೊಳ್ಳುವ, ತನ್ನ ಕಣ್ಣಿಗೆ ಕಂಡದ್ದೇ ಸತ್ಯ ಎನ್ನುವುದಾಗಿ ವಾದ ಮಾಡುವ ಮೂರ್ಖನಿಗೆ ಏನ್ ಮಾಡಬೇಕು? ಅದೇ ನೀ ಮಾಡಿದ್ದು. ನಾನು ಸತ್ಯಾಸತ್ಯತೆಯನ್ನು ವಿಮರ್ಶೆ ಮಾಡದೆ ತನ್ನ ಕಣ್ಣಿಗೆ ಕಂಡಷ್ಟೇ ವ್ಯಾಪ್ತಿ ಎನ್ನುವುದನ್ನು ತಿಳಿದು ಅಣ್ಣನಾದಂತಹ ವಾಲಿ ಮಾಯಾವಿಯ ಕೈಯಲ್ಲಿ ಸತ್ತ ಅಂತ ಹೇಳಿ ಬದುಕಿರುವ ನನ್ನನ್ನು ಸಾಯಿಸಿ ನನ್ನ ಹೆಂಡತಿಗೆ ನೀನು ಗಂಡನಾದಿಯಲ್ಲ ಮಂಗ. ತಡೆಯಪ್ಪ, ಈಗ ನನಗಿಂತಲೂ ಬಲಾಢ್ಯನೇ ಹೌದಲ್ಲ? ಹೌದು. ನನಗಿಂತಲೂ ಬುದ್ಧಿವಂತನೇ ಹೌದಲ್ಲ? ಸರಿ. ನನಗಿಂತಲೂ ನಿಷ್ಣಾತನೇ ಹೌದಲ್ಲ? ಸರಿ. ಈಗ ಯಾವುದೇ ವಿಷಯದಲ್ಲಿಯೂ ನಾನು ನಿನ್ನಷ್ಟು ಪ್ರಬುದ್ಧನಲ್ಲ. ನನ್ನಿಂದ ತಪ್ಪಾಯ್ತು ಅಂತ ಇಟ್ಕೊಳ್ಳೋಣ. ಸರಿ. ನೀನೊಂದು ವಿಚಾರಣೆ ಮಾಡಿ ಏನಾಯ್ತು ತಮ್ಮ, ಯಾಕೆ ನಾ ಹೇಳಿದಾಗ ನಿಲ್ಲದೆ ಓಡ್ ಬಂದೆ, ನೀನು 1 ವರ್ಷ ಆಯ್ತು ಎನ್ನುವ ಕಾರಣಕ್ಕಾಗಿ ಭಯಗ್ರಸ್ತನಾದೆಯಾ, ನಾನು ಸಾಯಿಲ್ಲ ಬಂದಿದ್ದೇನೆ ಎನ್ನುವುದಾಗಿ ಹೇಳಿದ್ರೆ ನಿನ್ನ ಹೆಂಡತಿ ಆ ದಿವಸವೇ ನಿನಗೆ ಸಿಕ್ತಿದ್ದು, ನನ್ನ ಹೆಂಡತಿ ನನ್ನ ಜೊತೆ ಇರ್ತಿದ್ದೆ, ಈ ಪ್ರಸಂಗಕ್ಕೆಲ್ಲ ಅವಕಾಶ ಇರ್ತಿದ್ದಿಲ್ಲ. ಆ ದಿವಸ ನೀನು ಅವಕಾಶ ಕೊಡ್ಲಿಲ್ಲ. ಒಂದೇ ಸವನೆ ಒದ್ದೆ ನನ್ನನ್ನು ಹೊರಗಟ್ಟಿದೆ. ಮತ್ತೆ ನಾನಲ್ಲಿಂದ ಬರುವಾಗ ಬಂಡೆಯನ್ನು ಅಡ್ಡಲಾಗಿರಿಸಿದೆ. ಯಾಕೆ? ಅದು ನನ್ನ ಭ್ರಮೆ. ಎಲ್ಲಿಯಾದ್ರೂ ಆ ರಕ್ಕಸ ನಿನ್ನನ್ನು ಕೊಂದದ್ದಾದ್ರೆ ಗುಹೆಯಿಂದ ಹಿಂತಿರುಗಿ ಬಂದ್ರೆ ನನ್ನನ್ನು ಕೊಲ್ತಾನೆ. ಅದು ತಾತ್ಕಾಲಿಕವಾದಂತಹ ತಡೆ ಇರಬಹುದು. ಅದು ಅಷ್ಟೊತ್ತಿನ ನಾನಿಲ್ಲಿ ಕಿಷ್ಕಿಂದೆಯನ್ನು ಸೇರ್ಕೊಳ್ಳುವಲ್ಲಿವರೆಗೆ ಅವ ತೆಗೆಯುವುದರಲ್ಲೇ ತಲ್ಲೀನಾಗಬೇಕು ಅಂತ ಇಟ್ಟದ್ದು ಬಿಟ್ರೆ ಅದು ಬಲಿಷ್ಠವಾದದ್ದು ಎನ್ನುವ ಕಾರಣಕ್ಕಾಗಿ ಅಲ್ಲ. ಸರಿ, ಇಲ್ಲಿ ಬಂದ ಮೇಲೆ ಹೇಗೂ ಮತ್ತೆ ಇಲ್ಲಿ ಕಪಿನಾಯಕರೆಲ್ಲ ಇದ್ರಲ್ಲ, ಆ ಕಾರಣಕ್ಕಾಗಿ ಇರಿಸಿದ್ದು. ಮತ್ತೆ ನೀನು 1 ವರ್ಷದವರೆಗೆ ಹೋರಾಟವನ್ನು ನಡೆಸಿದೆ. ನೀ ಎಷ್ಟು ದಿವಸದವರೆಗಲ್ಲೇ ನಿಂತ್ಕೊಂಡಿರ್ಬೇಕು ಅಂತ ಹೇಳಿದ್ಯಾ? ಇಲ್ಲ. ಅಥವಾ ಒಳಗಿದ್ದವ ನಾನಿನ್ನು ಬದುಕಿದ್ದೇನೆ ಎನ್ನುವ ಸೂಚನೆ ಏನಾದ್ರೂ ಕೊಟ್ಟಿದ್ದೀಯಾ? ಇಲ್ಲ. ಗುಹೆಯ ದ್ವಾರದಿಂದ ರಕ್ತ ಹರಿದು ಬಂದದ್ದು ಹೊಳೆಯ ಹಾಗೆ. ಈ ರಕ್ತಕ್ಕೆ ಏನ್ ಅರ್ಥ ಕಟ್ಟಿದೆ ನೀನು? ನಾನು ಬಹುಶಃ ಆ ರಕ್ಕಸನೆ ನಿನ್ನನ್ನು ಕೊಂದು ಮುಗಿಸಿದ ಆ ರಕ್ತವೇ ಹರಿದು ಬರ್ತಾ ಉಂಟೇನು ಅಂತ ಭಯ. ಈಗ ರಕ್ತ ಬಂದಿದೆ ಎನ್ನುವುದರಿಂದ ವಾಲಿಯ ಮೈಯಲ್ಲಿ ಮಾತ್ರ ರಕ್ತ, ರಕ್ಕಸರ ಮೈಯಲ್ಲಿ ಹಾಲು ಅಂತ ಹೇಳಿದ್ಯಾರು ನಿನಗೆ? ಎಲ್ಲರ ಮೈಯಲ್ಲಿಯೂ ರಕ್ತವೇ. ಮತ್ತೆ ಯಾಕೆ ರಕ್ಕಸರದ್ದಾಗಿರಬಹುದು ಅಂತ ನೀನು ತರ್ಕ ಮಾಡ್ಲಿಲ್ಲ? ನೋಡು, ತರ್ಕ ಮಾಡ್ಲಿಲ್ಲ ಅಂತ ಹೇಳಿದ್ಯಾರು ನಿನಗೆ? ಮತ್ತೆ ನಾನು ಸತ್ಯ ಅಂತ ಹೇಳಿ ತಿಳಿದೆ. ರಕ್ತ ಹರಿದು ಬಂತು. ಆ ರಕ್ತವನ್ನ ಕಂಡಾಗ ನಾನು ಒಮ್ಮೆ ಸಂತೋಷಗೊಂಡೆ. ಆ ರಕ್ಕಸನೇ ಸತ್ತೋದ, ನನ್ನ ಅಣ್ಣ ರಕ್ಕಸನನ್ನೇ ಕೊಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಣ್ಣ ವಾಲಿ, ಅಣ್ಣ ಅಣ್ಣ ನಾ ಇಲ್ಲೇ ಇದ್ದೇನೆ, ಒಳಗೆ ಬರಲ್ಲ ಕೇಳಿದೆ. ಅಲ್ಲಿಂದ ಒಳಗಡೆಯಿಂದ ಶಬ್ದವೇ ಬರಲಿಲ್ಲ. ಈಗ ನೀನೇ ಬದುಕಿದ್ದದ್ದಾದ್ರೆ ನನ್ನ ಸ್ವರ ಕೇಳಿದ್ರೆ ಖಂಡಿತ ನೀ ನನ್ನನ್ನು ಮಾತಾಡಿಸ್ತೀನಿ. ಈಗ ಅದು ಆ 2 ವಾಕ್ಯ ಸೇರಿಸಿದ್ದಲ್ಲ, ಅಲ್ಲೇ ಹೇಳಿ ಕರೆದಿದ್ಯಲ್ಲ. ಅಲ್ಲ, ಈಗ ಎಡೆಯಲ್ಲಿ ಸೇರ್ಪಡಲ್ಲ. ನಾನು ಆ ದಿವಸ ಎಷ್ಟು ವಾಕ್ಯ ಬಳಸಿದ್ದೆ ಅಂತ ನಿನಗೆ ಕೇಳಿತ್ತ? ಅಲ್ಲ, ನನಗೆ ಕೇಳಲಿಲ್ಲ. ಕೇಳದೆ ಇದ್ದು ನಾ ಹೇಳಿದಕ್ಕೆಲ್ಲ ಹೂ ಹಾಕು ಇವತ್ತು. ಹೇಳಿದ್ದಕ್ಕೆಲ್ಲ ಹೂ ಹಾಕುವ ವಾಲಿಯಲ್ಲ. ಪುಣ್ಯಾತ್ಮ, ನಾ ವಾಕ್ಯ ಸೇರಿಸಿದ್ದಲ್ಲ, ಅಲ್ಲೇ ಅಷ್ಟು ಕೂಗಿದ್ ನಾನು. ಕೂಗಿದ್ದಾನ ನೀನು? ಅಲ್ಲ, ಕೇಳಿದ್ದ. ಆಯ್ತು. ಎಲ್ಲ ಕಡೆಯೂ ನಿನ್ನ ಅಧಿಕ ಪ್ರಸಂಗದ ವಿಮರ್ಶೆ ಇಲ್ಲ. ನಾವು ಅಧಿಕ ಪ್ರಸಂಗ ಮಾಡುವುದಿದ್ರೆ ನಮ್ಮ ಎದುರಿನವರು 1 ವಾಕ್ಯ ಅಧಿಕ ಪ್ರಸಂಗ ಮಾಡಿದ್ರೆ ನಾವು 3 ವಾಕ್ಯ ಮಾಡ್ತೇವೆ. ಅಧಿಕ ಪ್ರಸಂಗಿ ಈಗ ನೋಡು, 1 ವರ್ಷ ಅಧಿಕ ಪ್ರಸಂಗಿ ಸ್ಥಾನದಲ್ಲೂ ಪ್ರಥಮ ಸ್ಥಾನ ನೀನೇ ಇಟ್ಕೊಳ್ತೀವಿ. ಅದು ನಾವು ಬಿಟ್ಟು ಬೇರೆಯವರಿಗೆ ಬಿಟ್ಕೊಡುದು. ಈಗ 1 ವರ್ಷ ನನ್ನನ್ನು ನೀನು ಕಾದೆ, 1 ವರ್ಷ ನಾ ಬರಲಿಲ್ಲ, ನೀ ತೀರ್ಮಾನ ಮಾಡಿದೆ. ಭಯಗ್ರಸ್ತನಾದೆ. ಒಬ್ಬ ಸತ್ರೆ ಅವನ ಹೆಣ ಸಿಕ್ಕದೇ ಇದ್ರೆ ಅವ ಇಲ್ಲ ಅಂತ ತೀರ್ಮಾನಿಸುವುದಕ್ಕೆ ವರ್ಷ ಎಷ್ಟು? 12 ವರ್ಷ. ಹೌದಾ? ಕಾದಿಯಾ? ನಾನು ಕಾಯ್ತಿದ್ದೆ. ನಾನು ಬಂದು ನಮ್ಮ ಹಿರಿಯರಾದ ಜಾಂಬವರಲ್ಲೆಲ್ಲ ಹೇಳಿದೆ, ಹೀಗೀಗ ಆಗಿದೆ, ಅಣ್ಣನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಮುಂದೆ ಅಂತ ಕೇಳಿದೆ. ಆಗ ಅವರೆಲ್ಲ ಹೇಳಿದ್ರು, ಏನು ಅಂತ? ಬಲಿಷ್ಠನಾದಂತಹ ರಕ್ಕಸನಿಂದ ನಮ್ಮ ವಾಲಿಯನ್ನು ನಾವು ಕಳ್ಕೊಂಡಿದ್ದಿರಬೇಕು, ಹಾಗಾಗಿ ಇನ್ನು ಮುಂದೆ ಅರಾಜಕತೆ ಉಂಟಾಗಬಾರದು, ಸಿಂಹಾಸನ ನೀನು ಏರು ಅಂತ ಹೇಳಿದ್ರು. ನಾನು ಜಾಂಬವರು ಹೇಳಿದ ಮೇಲೆ ಮತ್ತೆ ಮರು ಮಾತಾಡದೆ ಏರಿದ್ದವರು. ಇದು ಜಾಂಬವರದ್ದೇ ವಾಕ್ಯ ಅಲ್ವಾ? ಬೇಕಾದ್ರೆ ಕೇಳ್ಕೊಂಡು ಬರೋಣ. ಬೇಡ, ಜಾಂಬವರದ್ದೇ ವಾಕ್ಯ ಅಲ್ವಾ? ಅಲ್ಲ, ಜಾಂಬವರದ್ದೇ ವಾಕ್ಯ ಅಲ್ವಾ? ಬೇಡ, ನಮಗೇನು ಬೇಡ. ನೀನು ನನ್ನ ತಮ್ಮ. ಎಲ್ಲ ನಾನೀಗ ಸಿದ್ಧತೆಯಲ್ಲಿ. ಹೌದಪ್ಪ, ನೀನು ನನ್ನ ತಮ್ಮ, ನಾನು ನಿನ್ನ ಅಣ್ಣ. ಅನ್ಯೋನ್ಯವಾಗಿ 1 ಹಣ್ಣು ಸಿಕ್ಕಿದ್ರೆ ಭಾಗ ಮಾಡಿ ನಿನಗೆ ಕೊಟ್ಟು ತಿನ್ನದೆ ನಾ ತಿಂದವನಲ್ಲ. ಭ್ರಾತೃತ್ವದ ವ್ಯಾಮೋಹದ ಅಡಿಯಲ್ಲಿ ನಾವು ಮಾತಾಡುವುದಿದ್ರೆ ವಿರೋಧಿಯ ಕೈಯಿಂದ ಅಣ್ಣ ಸತ್ತಿದ್ದಾನೆ ಅಂತ ತಿಳಿದ್ರು ತಮ್ಮನಾದ ನೀನು ಸತ್ತರೆ ಸಾಯಲಿ ಅಂತ ಗವಿಯ ಒಳಗೆ ಬರಬೇಕಿತ್ತು. ಅಂಜುಪುರಕ
ರಣ ಹೇಳಿ ಅಷ್ಟೊತ್ತಿಗೆ ಹಾಗೆಲ್ಲ ಅನ್ನಿಸುವುದಿಲ್ಲ ಅಣ್ಣ. ಓಹೋ. ಯಾವಾಗಲೂ ಹ. ಮನೆ ಕಟ್ಟಿರ್ತೇವೆ, ಹ. ಮನೆಯ ಸದಸ್ಯರೆಲ್ಲರೂ ಅದರಲ್ಲಿ ಬದುಕಬೇಕು ಬಾಳಬೇಕು ಅಂತ. ಹ. ಆಕಸ್ಮಿಕವಾಗಿ ಮನೆಯಲ್ಲಿ ಬೆಂಕಿ ಬೀಳ್ತದೆ, ಹ. ನಮ್ಮ ಮಕ್ಕಳೇ ಮಗುವೆ ತೊಟ್ಟಿನಲ್ಲಿ ಮಲ್ಕೊಂಡಿರ್ತದೆ, ಹ. ಒಳಗೆ ಹೋಗ್ಲಿಕ್ಕೆ ಬೆಂಕಿ ಬೀಳ್ತಾ ಇರ್ತದೆ. ಹ. ಆಗ ಎಂತ ಮಮಕಾರ ಇರುವ ತಂದೆ ತಾಯಿ ಆದ್ರೂ ಹ. ಹೇಗೂ ತೊಟ್ಲು ಹೋಗುವುದು ಹೋಯ್ತು ಅಂತ ಇವ್ರು ತಪ್ಪಿಸ್ಕೊಳ್ಳುವುದಿಲ್ಲ. ಇಲ್ಲ. ನಾ ಮಾಡಿದ್ದು ಹಾಗೆ, ಅದು ಸತ್ತು ಅದು ಹೋದ, ಅವನನ್ನು ಬದುಕಿಸ್ಕೊಳ್ಳಿಕ್ಕಾಗಿಲ್ಲ, ನಾನಾದ್ರೂ ಬದುಕುಳಿಯೋಣ. ಇಲ್ಲ, ಯಾಕೆ ಬಲ್ಲೆಯ? ಅದು ಸುಗ್ರೀವ. ಈ ವಾಲಿಯ ಕತೆ ಕೇಳು. ಒಳಗೆ ಅವಿತು ಕುಳಿತುಕೊಳ್ಳುವುದಕ್ಕೆ ಓಡಿದಂತಹ ಮಾಯಾವಿಯನ್ನು ತಮ್ಮ ಹೊಡೆಯ ಕೂಡದು. ಯಾಕೆ? ಅವ ಮಾಯಾವಿ. ನನ್ನ ತಮ್ಮನಿಗೆ ಅಪಾಯ ಬರಬಾರದು, ಬಂದರೆ ನನಗೆ ಬರಲಿ ಅಂತ ಎದೆಯೊಡ್ಡಿದವ ವಾಲಿ. ನೀ ಹೇಳುದು ಒಳಗಿದ್ದ ತನ್ನ ಮಗುವಾದ್ರೂ ತೊಟ್ಟಿಲು ಬಿಟ್ಟು ಹೊರಗೆ ಹೋಗ್ತೇನೆ ಅಂತಲ್ವಾ? ನಮ್ಮತ್ತ ಹಾಗಲ್ಲ. ಯಾವ ಮಕ್ಕಳಾದ್ರೂ ತೊಟ್ಟಿಲಲ್ಲಿದ್ರೆ ಬೆಂಕಿ ಬಿದ್ದ ಮನೆಗೆ ಮಧ್ಯಕ್ಕೆ ಹಾರುವವ ವಾಲಿ. ಇದು ವ್ಯತ್ಯಾಸ. ನಾನು ಮಧ್ಯಕ್ಕೆ ಹಾರುವವನೇ, ಹ. ಕೆಲವು ಕಡೆ ಮಧ್ಯದಲ್ಲೇ ಹಾರಿದ್ದೇನೆ ನಾನು. ಆದ್ರೆ ಆ ಸಂದರ್ಭಕ್ಕೆ ಆ ಬುದ್ಧಿ ಬರಲಿಲ್ಲ ನನಗೆ. ನಿನ್ನ ಹಣೆ ಬರ, ಏನ್ ಮಾಡ್ತಾ ಇದ್ದೆ? ನಿನ್ನ ವಾಕ್ಯದಲ್ಲಿ ಪ್ರಥಮದ ಪ್ರಯೋಗ ಸರಿ ಉಂಟು. ಮನೆ ಪ್ರಯೋಗ ನಾನು ಬೆಳೆಸಿದ್ದೇನೆ ಅಷ್ಟೇ. ನೀ ಮಧ್ಯಕ್ಕೆ ಹಾರಿದೆ, ಹ. ಮಧ್ಯದಲ್ಲಿ ಹಾರಲಿಲ್ಲಲ್ಲ ನೀನು. ಮಧ್ಯದಲ್ಲಿ ಹಾರಿದೆಯನ್ನು ಸುಗ್ರೀವ, ನಾನು ಕೊಡೇನು ಸತಿಯ. ಸತಿಯ? ಕೊಡೇನು. ನಾನು ನಿನ್ನ ಸತಿಯ ಕೇಳಿದ್ದಲ್ಲ, ನನ್ನ ಸತಿಯ. ನಿನ್ನನ್ನು ನಂಬಲಿಕ್ಕಾಗುದಿಲ್ಲ. ಯಾವುದು? ನೀನು ರುಮೆ ಅಂತ ಹೇಳಿಲ್ಲ, ಹ. ನನ್ನ ಮಾನಿನಿ ಅಂತ ಕೇಳಿದೆ. ಓ, ನಾನೀಗ ನಿನ್ನ ಹೆಂಡತಿ ಕೇಳುವುದಿದ್ರೆ ನಿನ್ನ ಕೊಡು ಅಂತ ಹೇಳ್ತಿದ್ದೆ. ಹ. ಕೇವಲ ಸತಿಯ ಅಂತ ಹೇಳಿದ್ದು ಯಾಕೆ ಗೊತ್ತಾ? ಯಾಕೆ? ನನ್ನ ಅಣ್ಣಷ್ಟು ಹೆಂಡಲ್ಲ, ಇವನ ಹೆಂಡತಿಯೇ ಕೇಳ್ದಂತ ತಿಳ್ಕೊಳ್ತಾನೆ ಅಂತ ಹಾಗೆ ಕೇಳಿದೆ. ನನಗೂ ಹಾಗೆ. ಅಗತ್ಯ ಇಲ್ಲ ಇದ್ದಲ್ಲಿ ಶಬ್ದಗಳ ಜೋಡಣೆ ಮಾಡುವುದಿಲ್ಲ ನಾನು. ಹೌದಾ? ನನಗೀಗ ಸರಿಯೇ ಅರ್ಥ ಆಗಿದೆ. ಏನು? ನನ್ನ ತಮ್ಮ ಹೆಂಡತಿಯನ್ನು ಪಡೆಯುವುದಕ್ಕೆ ಅರ್ಹನಾಗಲಿಲ್ಲ, ಅದು ಪಕ್ವತೆ ಇಲ್ಲ. ಅದು ಗೊತ್ತಿದ್ದವ ನನಗೆ ಮದುವೆ ಮಾಡಿಸಿದ್ದೆ ಯಾಕೆ ಮತ್ತೆ? ಅದು ಮೊದಲು. ಅದು ಮೊದಲು ಅಂದ್ರೆ ಈಗ ಮತ್ತು ಪ್ರೌಢನಾಗಿ ಇಲ್ಲ, ಪ್ರೌಢನಾಗಲಿಲ್ಲ. ಹ, ನನ್ನ ಲೆಕ್ಕದಲ್ಲಿ ನೀನು ಇನ್ನೂ ಅಂಬೆಗಾಲಿಕ್ಕುವ ಶಿಶು. ಒಂದು ವರ್ಷ ಹೆಂಡತಿಯನ್ನು ಕೊಟ್ರೆ ಇವತ್ತು ವಾಲಿ ಎಳ್ಕೊಂಡ, ಇನ್ಯಾದರಾದ್ರೂ ಎಳ್ಕೊಂಡು ಹೋದ್ರೆ ಯಾರಲ್ಲಿ ಕೇಳುವುದು? ಎಲ್ಲ ನಿನ್ನ ಈಗಲಾದ್ರೂ ನಿನಗೆ ಗೊತ್ತುಂಟು ನನ್ನಲ್ಲಿದ್ದಾಳೆ. ಆಗೊಮ್ಮೆ ಈಗೊಮ್ಮೆ ಇಣುಕಿ ನೋಡುವ ಸ್ವಭಾವ ನಿನಗೆ ಇದ್ದ ಕಾರಣ ನನ್ನೊಟ್ಟಿಗೆ ಇದ್ದಾಳೆ ಅಂತ ನೀನು ನೋಡ್ಲಿಕ್ಕಾದ್ರೂ ಬರ್ತೀಯ. ಇಣುಕಿ ನೋಡಿದ್ದು ಯಾರನ್ನೂ ಅಲ್ಲ, ನನ್ನ ಹೆಂಡತಿಯಲ್ಲೆಲ್ಲ ಇದ್ದಾಳೇನೋ ಅಂತ. ಇರ್ಲಿ, ಇಣುಕಿ ನೋಡುದು ಮತ್ತೊಬ್ಬರೊಟ್ಟಿಗೆ ಇರುವಾಗಲೇ ಅಲ್ವಾ ಯಾವ- ನಿನ್ನ ಹೆಂಡತಿಯನ್ನಾದ್ರು. ಹೌದಪ್ಪ. ಆದ್ದರಿಂದ ಕೇಳು, ನಾನು ಕೊಡೇನು ಸತಿಯ ಜವದಿ. ಅರ್ಥ ಆಗ್ತದಾ? ಆಯ್ತಪ್ಪ. ಜವದಿ. ಹ. ಬಹಳ ಬೇಗನೆ ನಿನ್ನ ಹೆಂಡತಿ ನಿನಗೆ ಸಿಗ್ತಾಳೆ ಎನ್ನುವಂತಹ ಯಾವ ಎಣಿಕೆಯೂ ಬೇಡ. ಅಂದ್ರೆ ಸಾಧಾರಣ ನಿನ್ಗೆ ಎಷ್ಟು ವರ್ಷ? ಅದು ಎಷ್ಟು ವರ್ಷ ಅಂತ ಕೇಳಿ ಸಾಧಾರಣ ಎಷ್ಟು ವರ್ಷ ನೀನು ಹೊಡೆತ ಸಹಿಸ್ಕೊಳ್ಬೇಕೇನೋ? ಇಲ್ಲ, ಅದಕ್ಕೆ ಬಹಳ ಅದಕ್ಕೇನು ಸಹಿಸ್ಕೊಳ್ಬೇಕು. ಕರಾರಿಲ್ಲ. ಹ? ಕರಾರಿಲ್ಲ ಅಂತ, ಅದೇನು ಒಪ್ಪಂದ ಇಲ್ಲ. ನೀನು ಇಷ್ಟು ವರ್ಷ ಬರತಕ್ಕದ್ದು, ಇಷ್ಟು ವರ್ಷದಲ್ಲಿ ನಿನ್ನ ಹೆಂಡತಿಯನ್ನು ಕೊಡ್ತೇವೆ, ಏನೂ ಇಲ್ಲ. ನನ್ನ ಒಳಗೆ ಸುಗ್ರೀವನೆನ್ನುವ ಪರಿಪುಷ್ಟನಾಗಿದ್ದಾನೆ, ಹೆಂಡತಿಯನ್ನು ಪಡೆಯುವುದಕ್ಕೆ ಅರ್ಹನಾಗಿದ್ದಾನೆ. ಈಗ ಶುದ್ಧಾಂತಕರಣನಾಗಿ ವಿನಮ್ರ ಭಾವದಿಂದ ನನಗೆ ನಮ್ರತೆಯಿಂದ ಎರಗುವುದಕ್ಕವ ತಯಾರಾಗಿದ್ದಾನೆ ಎನ್ನುವುದು ವಾಲಿಯ ಮನಸ್ಸಿಗೆ ಯಾವಾಗ ವೇದ್ಯವಾಯಿತು ಆಗ ಕೊಟ್ಟೇನು. ಬಿಟ್ರೆ ಈಗ ಎಲ್ಲ ಬಂದು ಹಾಗೆ ಹೀಗೆ ಕರೆದ್ರೆ ಒಂದೇ ಉತ್ತರ, ಮೊದಲು ಪಡೆದ ಭಂಗವನ್ನೆಲ್ಲ ಮರೆತು ಈಗ ಯುದ್ಧಕ್ಕೆ ನಿಂತ್ರೆ ಮತ್ತೊಮ್ಮೆ ಹೊಡೆತ ಬೀಳ್ತದೆ.
ನಾನು ಎರಡರಲ್ಲೂ ಒಂದು ತೀರ್ಮಾನ ಮಾಡಲೇಬೇಕು ಅಂತಲೇ ಬಂದಿದ್ದೇನೆ. ಸಾಯ್ತೇನೆ ಅಂತಲ್ಲ, ಎಲ್ಲ ಎರಡರಲ್ಲೂ ಒಂದು. ಯಾವುದೆಲ್ಲ? ಒಂದು ಒಂದ ಬೆಟ್ಟದಿರುವುದು ಇವತ್ತು, ಇಲ್ಲದ್ರೆ ಸಾಯ್ತು. ಅಲ್ಲವೇ ಅಲ್ಲ, ಒಂದು ನನ್ನ ಹೆಂಡತಿಯನ್ನು ಪಡೆಯುವುದು, ಅಲ್ಲ ನಿನ್ನನ್ನು ಕೊಲ್ಲುವುದು ಅಂತ ತೀರ್ಮಾನ ಮಾಡ್ತೇನೆ. ಅಲ್ಲ, ಒಂದ ಪಡೆಯುವುದು, ಅಲ್ಲದಿದ್ರೆ ನನ್ನನ್ನು ಕೊಲ್ಲುವುದು, ಅದು ಎರಡು ಒಂದೇ ಅಲ್ವ? ಒಂದೇ ಅಲ್ವೇ ಅಲ್ಲ. ನನ್ನನ್ನು ಕೊಂದರೂ ನಿನ್ನ ಹೆಂಡತಿ ನಿನಗೆ ಸಿಗ್ತಾಳೆ, ಅದಲ್ವೇ ನನ್ನ ಹೆಂಡತಿಯನ್ನು ಪಡೆಯುವುದು ನನಗೆ ಒಂದು ತೆರನಾದ ಮರಣವೇ, ಅದು ಎರಡು ಒಂದೇ. ಏ ಹೆಂಡ, ನನ್ನ ಹೆಂಡತಿಯನ್ನು ನಾ ಪಡ್ಕೊಂಡ ಮೇಲೆ ನೀ ಜೀವಂತ ಇದ್ರು ನೀ ಮತ್ತೊಂದು ದಿವಸ ಬರುವುದಿಲ್ಲ ಅಂತ ನನಗೆ ಭರವಸೆ ಇಲ್ಲ. ಹಾಗಾಗಿ ಕನಕಾಂಬ, ನನ್ನನ್ನು ಕೊಂದ್ರು ನಿನ್ನ ಹೆಂಡತಿಯನ್ನು ನೀ ಪಡೆದ್ರು ಅಪಜಯ ಯಾರಿಗೆ? ನಿನಗೆ. ಅದು ಎರಡು ಒಂದೇ ಅಲ್ವಾ? ನನಗೆ ನಿನ್ನ ಅಪಜಯಕ್ಕಿಂತಲೂ ನನ್ನವಳನ್ನು ನನಗೆ ದಕ್ಕಿಸಿಕೊಳ್ಳುವಲ್ಲಿ ನಿನ್ನ ಅಸ್ತಿತ್ವ ನಿರ್ನಾಮ. ನನ್ನ ದೇಹದಲ್ಲಿ ಪ್ರಾಣವಾಯು ಇರುವಲ್ಲಿವರೆಗೆ ನಿನ್ನ ಹೆಂಡತಿ ನಿನಗೆ ಸಿಕ್ಕುವುದಿಲ್ಲ, ಸಿಕ್ಕುವುದಿಲ್ಲ, ಸಿಕ್ಕುವುದಿಲ್ಲ. ಅರ್ಥ ಆಯ್ತಾ? ಇವ ಬಹಳ ನಿಪುಣ, ನಿಸ್ಸೀಮ. ಈ ತುಂಬಾ ಪೆಟ್ಟು ಮಾಡುವವರು ಮುಖ ಕೊಡುವುದಿಲ್ಲ. ಮುಖಕ್ಕೆ ಪೆಟ್ಟು ಬಿದ್ದರೆ ಮಾರನೇ ದಿವಸ ಯಾರಾದ್ರೂ ಕೇಳಿದ್ರೆ ಹೇಳ್ಬೇಡ್ವಾ ನಿನ್ನಲ್ಲಿ ಬಿದ್ದದ್ದು ಅಂತ. ಅದಕ್ಕೆ ಇವ ಕವಚಿ ಬೀಳುವುದು, ಬೀಳುವುದಿದ್ರೆ ಹಿಂದೆ ಎಷ್ಟು ಬೇಕಾದ್ರೂ ನನಗೂ ಗೊತ್ತು, ಹಿಂದೆ ಪೆಟ್ಟು ಕೊಡುವುದರಲ್ಲಿ ನೀ ಹಾಗಾಗಿ ನಾನು ಒಂದು ಶಾಸ್ತ್ರದ ವಾಕ್ಯವನ್ನು ಅವಲೋಕನ ಮಾಡಿದ್ದೇನೆ. ಬಿದ್ದವರಿಗೆ ಹೊಡಿಬಹುದಾ? ಬಿದ್ದವರಿಗೆ ಹೊಡಿಬಹುದಾ? ಹೊಡಿಬಾರ್ದು, ಹೊಡಿಬಾರ್ದು. ಬಿದ್ದವರಿಗೆ ಹೊಡಿಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಆದ್ರೆ ಬಿದ್ದವರಿಗೆ ತುಳಿಬಾರ್ದು ಅಂತ ಹೇಳ್ತದ? ತುಳಿಬಹುದು, ಹೌದು ತುಳಿಬಹುದು. ಇವನಿಗೆ ಹೆಂಡತಿ ಅಂತ ನೆನಪಾಗುವುದಲ್ವಾ?